ಸೊ ಮಕ್ಕಳ ಅಲ್ಲಿಗೆ ಸೆಟ್ ಥಿಯರಿ ಕಂಪ್ಲೀಟ್ ಆಯಿತು. ಇದು ಸೆಟ್ ಥಿಯರಿಗೆ ಎಕ್ಸ್ಟೆನ್ಷನ್ ಪಾರ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂಥೇಳಿ ಸಿಂಪಲ್ ಆಗಿದೆ. ರಿಲೇಷನ್ ಅಂದ್ರೇನು, ಫಂಕ್ಷನ್ ಅಂದ್ರೇನು ಅಂತಕ್ಕಂಥದ್ದು. ಇನ್ನು ಟೈಪ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತಕ್ಕಂಥದ್ದು ನಿಮಗೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಮತ್ತೆ ಇದೇ ಚಾಪ್ಟರ್ ಕಂಟಿನ್ಯೂಯೇಷನ್ ಆಗುತ್ತೆ. ಇವಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂಥೇಳಿ ವೆರಿ ಸ್ಮಾಲ್ ಟಾಪಿಕ್. ರಿಲೇಷನ್ ಆ್ಯಂಡ್ ಫಂಕ್ಷನ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಇಲ್ಲಿ ಇನ್ನೊಂದು ಆಪರೇಷನ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಇನ್ನೊಂದು ಆಪರೇಷನ್, ಸೆಟ್ ಆಪರೇಷನ್ಸಲ್ಲಿ. ಡೆಫಿನಿಷನ್: ಡಿಫೈನ್ ಹಾಗೆ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು non-empty sets, then Cartesian product A into B is the set of all ordered pair ಅಂತೀವಿ. ordered pair, set of all ordered pair of elements, ordered pair of elements from set A, because A into B ಇರೋದ್ರಿಂದ ಎ ಇಂದ ಬಿಗೆ ಅಂತ. ಫ್ರಮ್ ಸೆಟ್ ಎ ಆನ್ ಟು ಅಥವಾ ಇಂಟು ಏನಾದ್ರು ಬರಿಬೋದು, ಅಥವಾ ಟು. ಫ್ರಮ್ ಸೆಟ್ ಎ ಟು ಸೆಟ್ ಬಿ, ಸೆಟ್ ಎ ಟು ಸೆಟ್ ಬಿ, ದಟ್ ಈಸ್ ಡಿನೋಟೆಡ್ ಬೈ ಹೀಗೆ ಎ ಇಂಟು ಬಿ ಈಸ್ ದ ಸೆಟ್ ಅಂತ ಹೇಳಿದ್ದೀವಿ. ಸೆಟ್ ಅಂತ ತಕ್ಷಣ ಫ್ಲವರ್ ಬ್ರ್ಯಾಕೆಟ್ ಬಂದ್ಬಿಡತ್ತೆ. ಆರ್ಡರ್ಡ್ ಪೇರ್ ಅಂತೀವಿ, ಜೋಡಿ ಅಂತ. ಹಾಗೆ ಎ ಕಾಮ ಬಿ ಸಚ್ ದ್ಯಾಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಬಿ. ಅಂದರೆ ಎನಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಬಿನಲ್ಲಿರೋ ಎಲಿಮೆಂಟಿನ ಜೊತೆ ಆರ್ಡರ್ ಪೇರ್ ಆಗಿದೆ ಅಂತ ಡೆಫಿನೇಷನ್ ಬರ್ಕೊಳ್ಳಿ. ಓಕೆನಾ? ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಆವಾಗ ನಿಮಗೆ ಚೆನ್ನಾಗಿ ಅರ್ಥವಾಗತ್ತೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅನ್ನೋದಕ್ಕೆ. ಎಕ್ಸಾಂಪಲ್: here is a set A 1 2 3. here is a set B A B C. A into B is equal to ಏನು ಹೇಳಿದ್ದೀನಿ? A into B ಅಂದರೆ ಆಲ್ ಆರ್ಡರ್ಡ್ ಪೇರ್. ದಿಸ್ ಸೆಟ್ ಕಂಟೈನ್ಸ್ ಆರ್ಡರ್ಡ್ ಪೇರ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಎ ಇಂದ ಬಿಗೆ ಏನಲ್ಲಿ ಏನಿದೆ? 1 ಇದೆ ಅಂತ ಇಟ್ಕೊಳ್ಳಿ. 1A 1B 1C, 1A 1B 1C, 2A 2B 2C, 2A 2B 2C, ಆಮೇಲೆ 3A 3B 3C. ಇದನ್ನು ನಾವು ಎ ಇಂಟು ಬಿ ಅಂತ. ಇದನ್ನು ಬಿ ಇಂಟು ಎ ಕೇಳಿಬಿಟ್ರೆ ಎಲ್ಲ ಒಂದೇ, ಬಿ ಇಂದ ಎಗೆ ಅಂತ. ಬಿ ಇಂದ ಸ್ಟಾರ್ಟ್ ಮಾಡಬೇಕು. A1 A2 A3, A1 A2 A3 ಹಾಗೆ B1 B2
B3 ಹಾಗೆ C1 C2 C3. This is B into A. That is A into B. This is B into A. ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಎರಡು ಆರ್ಡರ್ಡ್ ಪೇರ್ಸು ಈಕ್ವಲ್ ಆಗಬೇಕಾದ್ರೆ ಅಂದರೆ ಇಲ್ಲೊಂದು ಆರ್ಡ್ರ್ ಪೇರ್ ಇದೆ ಎ ಕಾಮ ಬಿ, ಇಲ್ಲೊಂದು ಆರ್ಡ್ರ್ ಪೇರ್ ಇದೆ ಸೇ ಎಕ್ಸ್ ಕಾಮ ವೈ. ಇವೆರಡೂ ಈಕ್ವಲ್ ಅನ್ಬೇಕಾದ್ರೆ ದ್ಯಾನ್ ಆಗ ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಬೇಕು, ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿರಬೇಕು ಅಂತ ಹೇಳಿ. ಅಂದರೆ ಇಲ್ಲಿ ನೋಟಲ್ಲಿ ಬರೀತೀವಿ ಏನಂತ, ಟು ಆರ್ಡರ್ಡ್ ಪೇರ್ಸ್ ಆರ್ ಸೆಟ್ ಟು ಬಿ equal. Two ordered pairs are said to be equal if their corresponding first elements are equal. First elements are equal and their corresponding second elements are equal. Second elements are equal. ಅಂದರೆ ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿದ್ದು ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿತ್ತು ಅಂತಂತಂದರೆ ಆಗ ಅವೆರಡು ಆರ್ಡರ್ ಪೇರ್ಸು ಈಕ್ವಲ್ಲು ಅನ್ನೋ ಅರ್ಥ. ಓಕೆ ಮಕ್ಕಳ, ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ಸ್ ಆಗತ್ತೆ. ಅದಾದಮೇಲೆ ಡೆಫಿನೇಷನ್ ಆಫ್ ರಿಲೇಷನ್ ಮತ್ತು ಡೆಫಿನೇಷನ್ ಆಫ್ ಫಂಕ್ಷನ್. ಜಸ್ಟ್ ಡೆಫಿನೇಷನ್ಸ್ ಮಾತ್ರ ಇರೋದು ಈ ವರ್ಷ ನಿಮಗೆ. ಓಕೆ, ಇನ್ನು ಟೈಪ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಕಂಟಿನ್ಯೂಯೇಷನ್ ಆಗತ್ತೆ. ಎಸ್, ಈಗ ಪ್ರಾಬ್ಲಮ್ಸ್ ಅಂತ ತಗೊಂಬಿಡಿ. ಮೊದಲನೇದು, ಇಫ್ ಪಿ ಈಸ್ ಈಕ್ವಲ್ ಟು ಎ ಬಿ ಸಿ, ಕ್ಯೂ ಈಸ್ ಈಕ್ವಲ್ ಟು ಆರ್, ಫೈಂಡ್ ಪಿ ಇಂಟು ಕ್ಯೂ ಆ್ಯಂಡ್ ಕ್ಯೂ ಇಂಟು ಪಿ. ಸೊ ಪಿ ಇಂಟು ಕ್ಯೂ ಅಂದ್ರೇನು? ಆರ್ಡರ್ ಪೇರ್ ಫ್ರಮ್ ಪಿ ಟು ಕ್ಯೂ ಅಂತ. ಪಿ ಇಂದ ಅಂದರೆ ಎ ಆರ್, ಬಿ ಆರ್, ಸಿ ಆರ್, ದಟ್ಸ್ ಆಲ್. ಕ್ಯೂ ಇಂಟು ಪಿ ಅಂದರೆ ಕ್ಯೂ ಇಂದ ಆರ್ ಎ, ಆರ್ ಬಿ, ಆರ್ ಸಿ, ದಟ್ಸ್ ಆಲ್. ಓಕೆನಾ? ನೆಕ್ಸ್ಟ್, ಇದೇ ಥರದ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳು. ಎಸ್, ಇಫ್ ಎ ಈಸ್ ಈಕ್ವಲ್ ಟು 1 2 3, ಬಿ ಈಸ್ ಈಕ್ವಲ್ ಟು 3 4, ಸಿ ಈಸ್ ಈಕ್ವಲ್ ಟು 4 5 6, ಫೈಂಡ್ ಒಂದು ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ, ಎರಡನೇದು ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ. ಹಾಗೆ ಮೂರನೇದು ಎ ಇಂಟು ಬಿ ಯೂನಿಯನ್ ಸಿ, ನಾಲ್ಕನೇದು ಎ ಇಂಟು ಬಿ ಯೂನಿಯನ್ ಎ ಇಂಟು ಸಿ. ಇವು ನಾಲ್ಕನ್ನು ಮಾಡಿ. ಎಸ್, ಓಕೆ, ಒಂದೊಂದೇ ತಗೊಳ್ಳೋಣ. ಮೊದಲನೇದು ಬಿ ಇಂಟರ್ಸೆಕ್ಷನ್ ಸಿ. ವಾಟ್ ಈಸ್ ಬಿ ಇಂಟರ್ಸೆಕ್ಷನ್ ಸಿ? ಬಿ ಮತ್ತು ಸಿನಲ್ಲಿ ಕಾಮನ್ನಾಗಿರೋದು ಬರಿಬೇಕು, ಎರಡರಲ್ಲೂ ಇರೋದು ಬರಿಬೇಕು, 4 ಮಾತ್ರ ಇರೋದು. ನೆಕ್ಸ್ಟ್ ಏನು ಮಾಡಬೇಕು? ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ
ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಎ ಇಂದ 1 4 1 1 4 ಅಷ್ಟೇ, 2 4 ಅಷ್ಟೇ, 3 4 ಅಷ್ಟೇ. ಇದು 1. ಎರಡನೇದು ಫಸ್ಟು ಎ ಇಂಟು ಬಿ ಮಾಡ್ಕೊಳ್ಳಿ. ಎ ಇಂಟು ಬಿ ಅಂತಂದ್ರೇನು? ಎ ಇಂದ ಬಿಗೆ ಅಂದರೆ 1 3 1 4 2 3 2 4 ಆಮೇಲೆ 3 3 3 4 3 3 3 4. ಇದು 1ಇಂದ ಸ್ಟಾರ್ಟ್ ಆಗಿ 1 3 1 4 2 3 2 4 3 3 3 4. ಇದು ಎ ಇಂಟು ಬಿ. ದೆನ್ ಎ ಇಂಟು ಸಿ, ಎ ಇಂಟು ಸಿ, ಎ ಇಂಟು ಸಿ ಮಾಡಿ. ಎ ಇಂಟು ಸಿ ಅಂತಂತಂದಾಗ ಎ ಇಂದ ಸಿಗೆ 1 4 1 5 1 6 1 4 1 5 1 6 1 5 1 5 1 6. ಆಮೇಲೆ 2 4 2 5 2 6 2 4 2 5 2 6. ಹಾಗೆ 3 4 3 5 3 6 3 4 3 5 3 6. ಈ ರೀತಿ ಅಷ್ಟೂ ಮಕ್ಕಳ. ಇದನ್ನು ಇಂಟು ಅಲ್ಲ, ನೀವು ಜಸ್ಟ್ ಇಂಟರ್ಸೆಕ್ಷನ್ ಅಂತ ಬರ್ಕೊಳ್ಳಿ. ಇಲ್ಲಿ ನಾನು ಬರೆದಿದ್ದೀನಿ, ಈ ಥರ ತಿದ್ಕೊಳ್ಳಿ. ಇವೆರಡಕ್ಕೂ ಇಂಟರ್ಸೆಕ್ಷನ್ ಮಾಡಿ ನೋಡಿ. ಯಾವೆರಡಕ್ಕೂ? ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ ಅಂತ. ಇಂಟರ್ಸೆಕ್ಷನ್ ಅಂತಂತಂದರೆ ಕಾಮನ್ ಆಗಿರೋದು ಬರಿಬೇಕು. 1 4 ಇಲ್ಲಿದೆ, ಇಲ್ಲಿಲ್ಲ. 1 3 ಇಲ್ಲಿದೆ, ಇಲ್ಲಿಲ್ಲ. ಎಸ್, 1 4 ಇಲ್ಲಿದೆ. ಇಲ್ಲೂ ಇದೆ 1 4. ಎಸ್. 2 3 2 4 ಇದೆ, 2 4 ಇದೆ, ಕಾಮನ್ ಆಗಿದೆ. 3 3 ಇಲ್ಲ. 3 4 ಇದೆ, 3 4 ಇದೆ. ಅಷ್ಟೇ ಇರೋದು. 1 4 1 3 ಇಲ್ಲ, 1 4 ಇದೆ, 2 3 ಇಲ್ಲ, 2 4 ಇದೆ, 3 3 ಇಲ್ಲ, 3 4 ಇದೆ. ಇಷ್ಟೇ ಇರೋದು, ಇಷ್ಟೇ ಬಂದಿರೋದು. ಈಗ ಮೊದಲನೇದು ಎರಡನೇದು ಕಂಪೇರ್ ಮಾಡಿ ನೋಡಿ. 1 4 2 4. ಸರ್, ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ. ಇದು ಹೋಲ್ಡ್ ಗುಡ್ ಆಗತ್ತೆ ಅಂಥೇಳಿ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಇಲ್ಲಿ ಫ್ರಮ್ 1 and 2 ಅಂಥೇಳಿ ಅವರೇನು ಕೇಳಿಲ್ಲ, ಬಟ್ ಮುಂದೆ ಇದೇ ಥರನೇ ಕೇಳ್ತಾರೆ. ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ. ಇದು ಹೋಲ್ಡ್ ಗುಡ್ ಆಗತ್ತೆ. ಇದು ಒಂದು ಪಾರ್ಟ್ ಆಯಿತು, ಬರ್ಕೊಳ್ಳಿ. ಓಕೆನಾ? ಎಸ್. ಈಗ ನಾನು ಎರಡನೇದಕ್ಕೆ ಬರೋಣ. ಎರಡನೇದಕ್ಕೆ ಇಲ್ಲಿ ಬಿ ಯೂನಿಯನ್ ಸಿ ಅಂತಿದೆ ಮಕ್ಕಳ. ಮೂರನೇದರಲ್ಲಿ ಬಿ ಯೂನಿಯನ್ ಸಿ ಅಂತಿದೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಬಿ ಯೂನಿಯನ್ ಸಿ? ಬಿನಲ್ಲಿರೋದು ಬರೀರಿ, ಸಿನಲ್ಲಿ 4 5 6 3 4 4 ಬರೆದಿದೆ, 5 6. ಈಗ ಎ ಇಂಟು ಬಿ ಯೂನಿಯನ್ ಸಿ. ಎ ಇಂಟು ಬಿ ಯೂನಿಯನ್ ಸಿ ಅಂದರೆ ಎನಿಂದ ಬಿ ಯೂನಿಯನ್ ಸಿಗೆ 1 3 1 4 1 5 1 6 ಕರೆಕ್ಟ್. ದೆನ್ 2 ಇಂದ 2 3 2 4 2 5 2 6 2 6. ಆಮೇಲೆ 3 ಇಂದ 3 3 3 4 3 5 3 6. ಇದೆಲ್ಲ ಸೇರಿಸಿ ಬರೆದ್ರೆ ಎ ಇಂಟು ಬಿ ಯೂನಿಯನ್ ಸಿ ಅಂತ. ನಾಲ್ಕನೇದು ಮಕ್ಕಳ ಇಲ್ಲಿ ಮಾಡ್ತೀನಿ ನೋಡಿ. ಎ ಇಂಟು ಬಿ ಮಾಡಿಕೊಂಡು ಎ ಇಂಟು ಬಿ ಮಾಡಿದ್ದೀವಿ ಸರ್.
ಎ ಇಂಟು ಬಿ ಅಂತಂದರೆ 1 3 1 4 2 3 2 4 3 3 3 4 3 3 3 4 ಎ ಇಂಟು ಬಿ. ಆಮೇಲೆ ಎ ಇಂಟು ಸಿ ಮಾಡ್ಕೊಳ್ಳಿ. ಎ ಇಂಟು ಸಿ ಇಂದಾಗ 1 4 1 5 1 6 2 4 2 5 2 6 3 4 3 5 3 6 ಎಸ್. ಇದೆರಡನ್ನು ಯೂನಿಯನ್ ಮಾಡಿ ಯಾವುದನ್ನು ಎ ಇಂಟು ಬಿ ಯೂನಿಯನ್ ಎ ಇಂಟು ಸಿ. ಎ ಇಂಟು ಬಿ ಅದರೊಳಗಿರೋದು ಬರೆದ್ಬಿಡಿ, ಸುಮ್ಮನೆ ಉದ್ದಕ್ಕೆ ಬರೆದ್ಬಿಡೋದು. 1 3 1 4 1 3 1 4 2 3 2 4 2 3 2 4 ಆಮೇಲೆ 3 3 3 4 3 3 3 4 ಆಮೇಲೆ ಇಲ್ಲಿ 1 4 ಬರೆದಿದೆ, 1 5 ಬರೆದಿಲ್ಲ, ಅದಕ್ಕೆ ಅದನ್ನು ಬರೀರಿ. ಆಮೇಲೆ 1 6 ಬರೆದಿಲ್ಲ, ಬರೀರಿ. 2 4 ಬರೆದಿದೆ, 2 5 ಬರೆದಿಲ್ಲ, ಬರೀರಿ. 2 6 ಬರೆದಿಲ್ಲ, ಬರೀರಿ. 3 4 ಬರೆದಿದೆ, 3 5 ಬರೆದಿಲ್ಲ, ಬರೀರಿ. 3 6 ಬರೆದಿಲ್ಲ, ಬರೀರಿ. ಯಾವ್ಯಾವ್ದು ಬರೆದಿಲ್ಲ ಅದನ್ನು ನೋಡ್ಕೊಂಡು ಬರೆಯೋದು. ಈಗ ಇದಿಷ್ಟು ಅಲ್ಲಿದೆಯಾ, ಅಲ್ಲಿರೋದು ಇಲ್ಲಿದೆಯಾ ಅಂತ ಚೆಕ್ ಮಾಡಿ. 3 and 4 ಅಲ್ಲಿಗೆ ಕ್ಲಿಯರ್ ಆಯಿತು. ಫ್ರಮ್ 3 and 4ನಿಂದ ಏನಪ್ಪ ಅಂದರೆ ಎ ಇಂಟು ಬಿ ಯೂನಿಯನ್ ಸಿ ಮಾಡಿದರೂ ಕೂಡ ಎ ಇಂಟು ಬಿ ಯೂನಿಯನ್ ಎ ಇಂಟು ಸಿ ಬರುತ್ತೆ. ಇದು ಯಾವಾಗಲೂ ಹೊಡ್ಗುಡ್ ಆಗುತ್ತೆ. ಇಂಟರ್ಸೆಕ್ಷನ್ಗೂ ಹೊಡ್ಗುಡ್ ಆಗುತ್ತೆ, ಯೂನಿಯನ್ಗೂ ಹೊಡ್ಗುಡ್ ಆಗುತ್ತೆ. ಕಾರ್ಟೀಷಿಯನ್ ಪ್ರಾಡಕ್ಟು ಇಂಟರ್ಸೆಕ್ಷನ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಯೂನಿಯನ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಅರ್ಥ. ಎಸ್, ನೆಕ್ಸ್ಟ್ if P is equal to 1 to find P into P into P. ಮೂರು ಸರಿ ಗುಣಿಸ್ಬಿಟ್ಟಿದ್ದಾರೆ. P into P into P. ಸರ್ ಫಸ್ಟು P into P ಮಾಡಿದರೆ ಏನು ಬರುತ್ತೆ ನೋಡಿಕೊಂಡು ಆಮೇಲೆ P into P into P ಮಾಡ್ಬೋದಾ? ಹಾಗೂ ಮಾಡ್ಬೋದು. ಫಸ್ಟು P ಇಂಟು P, ಈಗೇನಿಲ್ಲ, P ಈಸ್ ಈಕ್ವಲ್ ಟು 1 2, ಮತ್ತು P ಈಕ್ವಲ್ ಟು 1 2. ಆಗ P ಇಂಟು P, ವಾಟ್ ಈಸ್ P ಇಂಟು P? 1 1 1 2 1 1 1 2 2 1 2 2 2 1 2 2 1 1 1 2 2 1 2 2 P ಇಂದ Pಗೆ. ಆದರೆ ಇಲ್ಲಿ ಏನಾಗಿದೆ, ಮತ್ತೆ ಇನ್ನೊಂದು P ಬರ್ಕೊಳ್ಳೋದು 1 2. ಇಲ್ಲಿ ಆರ್ಡರ್ ಪೇ ಇದೆ, ಇದು ಎಲಿಮೆಂಟ್ ಇದೆ. ಆರ್ಡರ್ ಟ್ರಿಪಲ್ ಆಗಿಬಿಡತ್ತೆ. ಈಗ ಆರ್ಡರ್ ಪೇರ್ಗೆ ಇನ್ನೊಂದು ಎಲಿಮೆಂಟ್ ಸೇರಿಕೊಂಡು ಆರ್ಡರ್ ಟ್ರಿಪಲ್ ಆಗೋಗ್ಬಿಡತ್ತೆ. ಈಗ ಸೊ ಹೇಗೆ ಬರೀತೀವಿ? 1 1 1 1 1 2 1 1 1, ಆಮೇಲೆ 1 1 2 1 1 1 1 1 2 ಆಯಿತು ಸರ್. ನೆಕ್ಸ್ಟ್ 1 2 1 1 2 1 1 2 2 1 2 2 ನೋಡಿ 1 1 1 1 1 2 1 2 1 1 2 2. ನೆಕ್ಸ್ಟ್ 2 2 1 2 2 1 2 2 2. ಎಸ್ ಸರ್, 2 2 2 2 2 2 ಹಾಗೆ. ಎಸ್, ಸೊ ಇಲ್ಲಿ ಆರ್ಡರ್ ಪೇರ್ ಕರೆಕ್ಟಾಗಿ ಬರೆದಿದ್ದೀವ. 1 1 1 2 2 1 2 1 2 1 2 2 ಹಾಗೆ. ಆಗ ನಮಗೆ ಇಲ್ಲೊಂಚೂರು ನೋಡ್ಕೊಳ್ಳಿ, 1 1 1 1 1 2 ಕರೆಕ್ಟ್.
1 2 1 1 2 2 ಕರೆಕ್ಟ್ 2 1 1 2 1 1 2 1 1 ಇಲ್ಲ ಒಂಚೂರು ಅದು ಆಗತ್ತೆ ಇದು ಆಗತ್ತೆ ಎಲ್ಲ ಮಾಡಲೇಬೇಕಲ್ಲ ನೋಡಿ 1 1 1 1 1 2 1 2 1 1 2 2 1 2 2 then 2 1 1 2 1 1 2 1 2 2 1 2 ಆಮೇಲೆ 2 2 1 ಇದು ಬರಲೇಬೇಕಲ್ಲ 2 2 1 2 2 2 2 2 2 ಈ ರೀತಿ ಆರ್ಡರ್ಡ್ ಟ್ರಿಪಲ್ ಆಗುತ್ತೆ. ಮೂರು ಸರಿ ಪಿ ಇಂಟು ಪಿ ಇಂಟು ಪಿ ಈ ಥರ ಮಾಡ್ತಾ ಇರ್ಬೋದಾ ಸರ್? ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು, ಅವ್ರು ಕೊಟ್ಟಷ್ಟು ಸರಿ ಮಾಡೋದು. ಓಕೆ, ನೆಕ್ಸ್ಟ್ ಇಫ್ ಆರ್ ಈಸ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, set of all real numbers, what do r into r and r into r into r represent? ಏನಿಲ್ಲ, r into r represent what? a comma b such that a belongs to r, a comma b belongs to r ಅಂತ ಬರಿಬೋದು. a comma b belongs to r ಅಷ್ಟೇ. ಇನ್ನು r into r into r represent what ಅಂತ ಕೇಳಿದರೆ ಅದು a comma b comma c such that a comma b comma c belongs to r. ಈ ರೀತಿ ಬರೆದು ತೋರಿಸ್ಬೋದು. ಓಕೆನಾ? ದೆನ್ ಇಫ್ ಸೆಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್, ಎಲಿಮೆಂಟ್ಸ್ ಯಾವುದು ಅಂತ ಕೊಟ್ಟಿಲ್ಲ, ಆ್ಯಂಡ್ ಸೆಟ್ ಬಿ ಹ್ಯಾಸ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 3 4 5, ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟು ಬಿ. ಕಲ್ಪನೆ ಮಾಡ್ಕೊಂಡ್ರಾಯ್ತು ಮಕ್ಕಳ, ಕಲ್ಪನೆ ಮಾಡ್ಕೊಂಡು ಎ ಇಂಟು ಬಿ ಕಂಡುಹಿಡಿದ್ಬಿಟ್ಟು ಕೌಂಟ್ ಮಾಡಿ ಬರೆದ್ಬಿಟ್ರಾಯ್ತು. ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಸೆಟ್ ಈಸ್ ಕಾರ್ಡಿನಲ್ ನಂಬರ್ ಅಂತೀವಿ, ಅದನ್ನು ಎನ್ ಆಫ್ ಎ ಇಂಟು ಬಿ ಅಂತಲೂ ಬರೀತಾರೆ. ಸೊ ಏನಲ್ಲಿ 3 ಎಲಿಮೆಂಟ್ಸ್ ಇದೆ ಅಂತೆ, ಯಾವ 3 ಎಲಿಮೆಂಟ್ಸು ಅಂತ ಅವ್ರು ಕೊಟ್ಟಿಲ್ಲಲ್ಲ, ನಾವೇ ಎ ಬಿ ಸಿ ಅಂತ ಇಟ್ಕೊಳ್ಳೋದು. A3 A4 A5, B3 B4 B5, C3 C4 C5. ಒಟ್ಟು ಎಷ್ಟಾಯಿತು? 9 ಆಯಿತು. ಅಷ್ಟೇ, 9 ಅಂತ ಬರೆದ್ರೆ ಆಯಿತು. ಸೊ ಅಲ್ಲೂ 3 ಇಲ್ಲೂ 3 ಇತ್ತು ಅಂದರೆ 3 ಇಂಟು 3 9. ಎಸ್, ಅದನ್ನೇ 2 ಎಲಿಮೆಂಟ್ಸ್ ಕೊಟ್ಟಿದ್ದ ಅಂದರೆ ಎ ಬಿ. ಆಗ ಎ ಬಿ ಅಂತ ತಗೊಂಡು A3 A4 A5 B3 B4 B5. ಸರ್ ಅಲ್ಲಿ 2 ಇಲ್ಲಿ 3, 2 ಇಂಟು 3 6 ಎಲಿಮೆಂಟ್ಸು ಬರೆದ್ಬಿಡ್ಬೋದು. ಹಾಗೆ ಕೇಳ್ಬೋದು, set A has 3 elements and set B has 5 elements ಅಂದಾಗ 3 ಇಂಟು 5 15. ಆ ರೀತಿ ಬರ್ಕೊಳ್ಳೋದು. ಓಕೆನಾ? ದೆನ್ ನೆಕ್ಸ್ಟ್ ಇಲ್ಲಿ ಒಂದು ಸೆಟ್ ಇದೆ ಜಿ ಅಂತ. ಇಫ್ ಜಿ ಈಸ್ ಈಕ್ವಲ್ ಟು 7 8, ಹೆಚ್ ಈಸ್ ಈಕ್ವಲ್ ಟು 5 4 2, ಫೈಂಡ್ G into H and H into G ಮಾಡಿ.
ಜಿ ಇಂಟು ಹೆಚ್ ಆ್ಯಂಡ್ ಹೆಚ್ ಇಂಟು ಜಿ ಎರಡನ್ನೂ ಮಾಡೋದು. ಸೊ ವಾಟ್ ಈಸ್ ಜಿ ಇಂಟು ಹೆಚ್? ಜಿ ಇಂದ ಹೆಚ್ಗೆ 7 5 7 4 7 2 ಆಮೇಲೆ 8ಇಂದ 8 5 8 4 8 2 ದಟ್ಸ್ ಆಲ್. ಓಕೆ, ಸರಿ. ನೆಕ್ಸ್ಟ್ ಲೆಕ್ಕ ಜಿ ಇಂಟು ಹೆಚ್ ಹೆಚ್ ಇಂಟು ಜಿ ಎರಡು ಬರೀರಿ. ಜಿ ಇಂಟು ಹೆಚ್ ಬರೆದಾಗ ಹೆಚ್ ಇಂಟು ಜಿನೂ ಬರೀಬೇಕು, ಗೊತ್ತಾಯ್ತಾ? ಹೆಚ್ ಇಂಟು ಜಿ ಬರೆಯೋದು ಅಂತಂತಂದರೆ ಹೆಚ್ ಇಂಟು ಜಿ ಅಂತ ಬರೆದುಬಿಟ್ಟು ನೀವು ಉಲ್ಟಾ ಹೆಚ್ಚಿಂದ ಜಿ ಕಡೆಗೆ 5 7 ಆಮೇಲೆ 5 8 ಆಮೇಲೆ 4 7 4 8 ಹಾಗೆ 2 7 2 8 ಈ ರೀತಿ ಬರ್ಕೊಂಡ್ರೆ ಹೆಚ್ ಇಂಟು ಜಿ, ಜಿ ಇಂಟು ಹೆಚ್ ಹೆಚ್ ಇಂಟು ಜಿ ಎರಡು ಬರೆದಾಗತ್ತೆ. ಓಕೆ, ದೆನ್ ಇಲ್ಲಿ ಇಫ್ ಎ ಇಂಟು ಬಿ ಅವರೇ ಕೊಟ್ಬಿಟ್ಟಿದ್ದಾರೆ ಏನಂತ, ಪಿ ಕ್ಯೂ ಪಿ ಆರ್ ಎಮ್ ಕ್ಯೂ ಎಮ್ ಆರ್ ಅಂತ ಹೇಳಿ ಕೊಟ್ಬಿಟ್ಟು ಫೈಂಡ್ ಎ ಆ್ಯಂಡ್ ಬಿ ಅಂತ ಕೇಳ್ತಾರೆ. ಉಲ್ಟಾ ಎ ಬಿ ಕೊಟ್ಟು ಎ ಇಂಟು ಬಿ ಕೊಟ್ಟಾಗ ಎ ಇಂಟು ಬಿ ಕೊಟ್ಟು ಎ ಬಿ ಕೇಳೋದು. ಮೊದಲನೇ ಎಲಿಮೆಂಟಲ್ಲ ಎ, ಎರಡನೇ ಎಲಿಮೆಂಟಲ್ಲ ಬಿ, ಅಷ್ಟೇ. ಮೊದಲನೇ ಎಲಿಮೆಂಟ್ ಯಾವುದಿದೆ ಪಿ ಪಿ ಎಮ್ ಎಮ್ ಎರಡು ಸರಿ ಬರೀಬಾರ್ದು, ಪಿ ಎಮ್ ಅಷ್ಟೇ. ಎರಡನೇದು ಕ್ಯೂ ಆರ್ ಎರಡು ಸರಿ ಇದೆ, ಕ್ಯೂ ಆರ್ ಅಷ್ಟೇ. ಈ ರೀತಿ ಸಪ್ರೇಟ್ ಮಾಡ್ತಕ್ಕಂಥದ್ದು. ಸೊ ಮಕ್ಕಳ, ನೆಕ್ಸ್ಟ್ ಲೆಕ್ಕಕ್ಕೆ ಜಿ ಹೆಚ್ ಆ್ಯಂಡ್ ಹೆಚ್ ಜಿ ಆಯಿತು. ಹಾಗೆಯೇ ಇಫ್ ಎ ಈಸ್ ಈಕ್ವಲ್ ಟು -1, 1 ಫೈಂಡ್ ಎ ಇಂಟು ಎ ಇಂಟು ಎ. ಓ ಸರ್, ಎ ಇಂಟು ಎ ಮಾಡಿದ್ದೀವಲ್ಲ ಸರ್, ಸೇಮ್ ಟೈಮ್. ಹಾಗೆ ಎನ ಎರಡು ಸರಿ ಬರ್ಕೊಳ್ಳಿ. ಫಸ್ಟು ಇಲ್ಲೊಂದು ಸರಿ ಬರ್ಕೊಳ್ಳಿ. ಎ ಇಂಟು ಎ ಮಾಡ್ಕೊಳ್ಳಿ. ಆಗ -1 -1 -1 1 1 -1 1 ಅಷ್ಟೇ. ಈಗ ಮತ್ತೆ ಎ ಬರ್ಕೊಳ್ಳಿ, -1 1 ಎ ಇಂಟು ಎ ಅಂತ ಬರೀರಿ. ಈಗ ಆರ್ಡರ್ ಟ್ರಿಪಲ್ ಆಗುತ್ತೆ, ಆರ್ಡರ್ ಪೇರ್ ಇದ್ದಿದ್ದು ಟ್ರಿಪಲ್ ಆಗುತ್ತೆ. -1 -1 -1 -1 -1 -1 1 ಈ ಸ್ಟೋರಿ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸ್ಟೋರಿಗೆ ಹೋಗಿ. -1 1 -1 -1 1 1 -1 1 -1 ಎಸ್. ಆಮೇಲೆ -1 1 1 -1 1 1 -1 1 -1 -1 1 1 this 1 -1 -1 1 -1 -1 1 -1 1 1 1 -1 1 then 1 1 -1 1 1 -1 1 1 1 1 1 1 ನೋಡಿ, 1 2 3 4 ಇಲ್ಲಿ 2 ಇದೆ, 4ರಲ್ಲಿ 8 ಇರಬೇಕು. 1 2 3 4 5 6 7 8 ಕರೆಕ್ಟಾಗಿದೆ. ಓಕೆನಾ? ಎಸ್. ನೆಕ್ಸ್ಟ್ if a into b is equal to ax ay ಆಮೇಲೆ bx by find
ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ. ಎನಲ್ಲಿ ಏನಿದೆ ಫಸ್ಟ್ ಎಲಿಮೆಂಟ್ಸ್, ಬಿನಲ್ಲಿ ಏನಿದೆ ಸೆಕೆಂಡ್ ಎಲಿಮೆಂಟ್ಸ್, ಅಷ್ಟೇ. ಏನು ಬಿನು ಸಪ್ರೇಟ್ ಮಾಡಿ ಅಂತ ಕೇಳಿದ್ದಾರೆ, ಸಪ್ರೇಟ್ ಮಾಡಿರೋದು. ಓಕೆನಾ ಮಕ್ಕಳ? ಎಸ್. ಈಗ ನೆಕ್ಸ್ಟ್ if a is equal to 1 2, b is equal to 1 2 3 4, c is equal to 5 6, d is equal to 5 6 7 8, verify ಅಂಥೇಳಿ ಒಂದು a ಇಂಟು ಬಿ ಇಂಟರ್ಸೆಕ್ಷನ್ ಸಿ is equal to a into b intersection a into c. ಹಿಂದೆ ಮಾಡಿದ್ದಲ್ಲ ಸೇಮ್ ಟೈಪ್, ಇದು ಚೆಕ್ ಆಗತ್ತೆ. ಎರಡನೇದು ವೆರಿಫೈ ಮಾಡಿ ಅಂತ. a into c is subset of b into d. ಹೌದಾ ಅಲ್ವಾ ಅಂತ ಸಬ್ಸೆಟ್ಗೆ ಸಿಂಬಲ್ಲೇ ಹಾಕ್ಬೋದು. ಸಬ್ಸೆಟ್ ಸಿಂಬಲ್ ಗೊತ್ತಿದೆಯಲ್ಲ, ಸಬ್ಸೆಟ್ ಸೂಪರ್ ಸೆಟ್. ಎಸ್, ಇದು ಸಬ್ಬು ಅದು ಸೂಪರು. ಆಗತ್ತಾ ಚೆಕ್ ಮಾಡಿ ಅಂತ. ಫಸ್ಟ್ ಇದು ವೆರಿಫೈ ಆಗೇ ಆಗುತ್ತೆ. ನಾವು ಹಿಂದೆ ಒಂದು ಲೆಕ್ಕಕ್ಕೆ ಮಾಡಿದ್ವಿ, ಈಗ ಒಂದು ಸರಿ ಮಾಡಿ ತೋರಿಸ್ತೀವಿ. ಮೊದಲನೇದು ಬಿ ಇಂಟರ್ಸೆಕ್ಷನ್ ಸಿ. ವಾಟ್ ಈಸ್ ಬಿ ಇಂಟರ್ಸೆಕ್ಷನ್ ಸಿ? ಬಿನಲ್ಲಿ ಸಿನಲ್ಲಿ ಕಾಮನ್ನಾಗಿ ಇರುವಂಥ ಎಲಿಮೆಂಟ್ಸು. ಬಿನಲ್ಲಿ ಸಿನಲ್ಲಿ ಕಾಮನ್ ಆಗಿರುವಂಥ ಎಲಿಮೆಂಟ್ಸು ಯಾವುದು ಇಲ್ಲ. ನಲ್ ಸೆಟ್. ಹಾಗಿದ್ಮೇಲೆ ಏನು ಸರ್, ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಅಂತಂದರೆ ಆರ್ಡರ್ ಪೇರೇ ಬರಲ್ಲಲ್ಲ, ಇಲ್ಲೇನು ಎಲಿಮೆಂಟ್ಸೇ ಇಲ್ವಲ್ಲ. ನಲ್ ಸೆಟ್ ಅಷ್ಟೇ. ದೆನ್ ಅದನ್ನು ಈಕ್ವೇಷನ್ ಒಂದೊಂದು ಕರೀರಿ. ಎ ಇಂಟು ಬಿ ಮಾಡ್ಕೊಳ್ಳಿ. ಎ ಇಂಟು ಬಿ ಮಾಡ್ಬೋದು ಸರ್. ಅಲ್ಲಿಗೆ 1 1 1 2 1 3 1 4 1 1 1 2 1 3 1 4 2 1 2 2 2 3 2 4 2 1 2 2 2 3 2 4. ಎಸ್, ಎ ಇಂಟು ಬಿ. ಎ ಇಂಟು ಸಿ ಮಾಡಿ ಸರ್. ಎ ಇಂಟು ಸಿ, ಎ ಇಂಟು 1 5 1 6 1 5 1 6 2 5 2 6 2 5 2 6. ಇದಿಷ್ಟಕ್ಕೆ ಇಂಟರ್ಸೆಕ್ಷನ್ ಮಾಡಿ ಸರ್. ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ. ಕಾಮನ್ನಾಗಿರೋದು ಬರಿಬೇಕು. ಕಾಮನ್ನಾಗಿರೋದು ಯಾವುದೂ ಇಲ್ಲ. ಹಾಗಿದ ಮೇಲೆ ಫ್ರಮ್ 1 and 2 ವಿ ಕ್ಯಾನ್ ಕನ್ಕ್ಲೂಡ್ ಹಿಯರ್. ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಏನಂತ? ಎ ಇಂಟು ಬಿ ಅಥವಾ ಎ ಇಂಟರ್ಸೆಕ್ಷನ್ ಅಥವಾ ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ. ಇದು ಹೋಲ್ಡ್ ಗುಡ್ ಆಗತ್ತೆ ಅಂತ. ಎ ಇಂಟು ಬಿ ಇಂಟರ್ಸೆಕ್ಷನ್ ಎ ಇಂಟು ಸಿ ಅಂತ. ದೆನ್ ಎರಡನೇದು ಎ ಇಂಟು ಸಿ ಮಾಡಿ ಸರ್. ಎ ಇಂಟು ಸಿ ಮಾಡಿದ್ದೀವಲ್ಲ ಸರ್, ಬರೆದು ಬಿಡ್ಬೋದಲ್ವಾ? ಎಸ್. ಎ ಇಂಟು ಸಿ 1 5 1 6 2 5 2 6 ಎ ಇಂಟು ಸಿ. ಆಮೇಲೆ ಸಬ್ಸೆಟ್ ಆಫ್ ಬಿ ಇಂಟು ಡಿ ಅಂತಾರೆ. ಬಿ ಇಂಟು ಡಿ ಅಂದರೆ ಬಿ ಇಂಟು ಡಿ. ಸರ್ 1 5 1 6 1 5 1 6 1 7 1 8 1 7 1 8 1 ಆಯಿತು. 1 5 1 6 1 7 1 8 ಆಗ 2 ಇಂದ ಶುರು. ನೆಕ್ಸ್ಟು 2 5 ಅಗೈನ್ 2 6 2 7 2 8 2 8 ಆಯಿತು. 2 ಇಂದ ಆಯಿತು. 3 ಇಂದ ನೋಡಿ ಸರ್. 3 5 3 6 3 7 3 8 ಆಮೇಲೆ 4 ಇಂದ ನೋಡಿ ಸರ್. 4 5 4 6 4 7 4 8.
ಅಲ್ಲಿರೋದು ಇಲ್ಲಿದೆಯಾ ಚೆಕ್ ಮಾಡಿ ಅಷ್ಟೇ. ಸಬ್ಸೆಟ್ಟಾ ಅಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಅದರಲ್ಲಿರೋದೆಲ್ಲ 1 5 ಇದೆ, 1 6 ಇದೆ, 2 5 ಇದೆ, 2 6 ಇದೆ. ಎ ಇಂಟು ಸಿನಲ್ಲಿರೋದೆಲ್ಲ ಬಿ ಇಂಟು ಡಿನಲ್ಲಿ ಇದೆ. ಬಿ ಇಂಟು ಡಿನಲ್ಲಿ ಇನ್ನೂ ಜಾಸ್ತಿ ಇದೆ. ಅದರಿಂದ ಅದನ್ನು ಸೂಪರ್ ಸೆಟ್, ಅದನ್ನು ಸಬ್ಸೆಟ್ ಅಂತ ಕರಿಬೋದು. ವಿದ್ಯಾಶಂಕರ್ ಬರೀತಾರೆ ಎ ಇಂಟು ಸಿ, ಸಬ್ಸೆಟ್ಟಿಗೆ ಸಿಂಬಲ್ ಬರೀತೀನಿ ಬಿ ಇಂಟು ಡಿ. ಓಕೆನಾ? ಈಗ ಮಕ್ಕಳ ಚೂರು ಹತ್ತತ್ರ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಎಂಟ್ರಾಗೋಕ್ಕೆ ಬೇಕಾಗಿರುವಂತಹ ಒಂದು ಲೆಕ್ಕನ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲೇ ಅದರ ಡೆಫಿನೇಷನ್ನು ಹೇಳಿಬಿಡ್ತೀನಿ. ಹಿಯರ್ ಈಸ್ ಎ ಸೆಟ್ ಇಫ್ ಎ ಈಸ್ ಈಕ್ವಲ್ ಟು 1, 2 ಆ್ಯಂಡ್ ಬಿ ಈಸ್ 3, 4. ಇಲ್ಲಿ ಫೈಂಡ್ ಎ ಇಂಟು ಬಿ ಜೊತೆಗೆ ಆ್ಯಂಡ್ ಆಲ್ ಸಬ್ಸೆಟ್ಸ್ ಆಫ್ ಎ ಇಂಟು ಬಿ. ಎ ಇಂಟು ಬಿನಲ್ಲಿರೋ ಎಲ್ಲ ಸಬ್ಸೆಟ್ಟು ಬರೀರಿ ಅಂತ. ಈಗ ಫಸ್ಟ್ ಆಫ್ ಆಲ್ ಎ ಇಂಟು ಬಿ ಬರೆಯೋಣ. ಎ ಇಂಟು ಬಿ ಅಂದ್ರೇನಪ್ಪ? 1 3 1 4, 2 3 2 4. ಇದು 1 3 1 4, 2 3 2 4. ಇದು ಎ ಇಂಟು ಬಿ ಬರೆದಿದ್ದಾಯಿತು. ದೆನ್ ಆಲ್ ಸಬ್ಸೆಟ್, ಇದರೊಳಗಡೆ ಇರುವಂಥ ಎಲ್ಲ ಸಬ್ಸೆಟ್ ಬರಿಬೇಕಾರೆ ಮಕ್ಕಳ ಫಸ್ಟು ನಲ್ ಸೆಟ್ ಈಸ್ ಆಲ್ಸೋ ಎ ಸಬ್ಸೆಟ್. ನಿಮಗೆ ಗೊತ್ತು, ಇದು ಒಂದು ಸಬ್ಸೆಟ್ ಆಯಿತು. ಎರಡನೇ ಸಬ್ಸೆಟ್ಟು ಎಂಟೈರ್ ಸೆಟ್ ಈಸ್ ಎ ಸಬ್ಸೆಟ್. ಅಂದರೆ ಎ ಇಂಟು ಬಿ ಈಸ್ ಈಕ್ವಲ್ ಟು 1 3 1 4 2 3 2 4. ಇದೂ ಒಂದು ಸಬ್ಸೆಟ್ಟು ಅಂತ ವಿದ್ಯಾಶಂಕರ್ ಹೇಳಿಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಯಾವ ಸಬ್ಸೆಟ್ ಬರೀತೀರಾ ಸರ್? ಇಂಡಿವಿಜುವಲ್ ಆಗಿರೋದು ಬರೀತೀನಿ. ಸಿಂಗಲ್ ಒಂದೇ 1 3. ಓ, ಇದು ಒಂದು ಸಬ್ಸೆಟ್. ನಾಲ್ಕನೇದು 1 4, ಇದು ಒಂದು ಸಬ್ಸೆಟ್ಟು. ಐದನೇದು 2 3 2 3. ಇವನ್ನೆಲ್ಲ ಸಿಂಗಲ್ ಟನ್ ಸೆಟ್ ಅಂತ ಕರೀತಾರೆ, ಒಂದೊಂದೇ ಇರೋದು. ಆಮೇಲೆ 2 4 ಆರ್ಡರ್ ಪೇರ್ 2, 4. ಇದೆಲ್ಲ ಸಬ್ಸೆಟ್ ಆಯಿತು. ಸರ್, ಒಂದೊಂದೇ ಇರೋದು ಬರೆದಿದ್ದೀರಾ, ಎರಡೆರಡು ಇರೋದು ಬರ್ಬೋದಲ್ವಾ ಸರ್? ಈಗ ನೆಕ್ಸ್ಟ್ ಬರಿತಿದ್ದೀನಿ. 6 ಆದಮೇಲೆ 7ನೇದು. ಇವೆರಡು ಜೋಡಿ ಮಾಡಿ ಬರಿತೀನಿ. ಯಾವೆರಡನ್ನ? 1 3 1 4. ಇದು ಸಬ್ಸೆಟ್ಟೆ. ಈಗ 1 3 1 4 ಬರೆದಾದ್ಮೇಲೆ 1 3 2 3 ಬರಿಬೋದಲ್ವಾ ಸರ್? ಬರಿಬಹುದು. 1 3 2 3. ಇದು ಸಬ್ಸೆಟ್ಟೆ. ಆಮೇಲೆ 1 3 2 4 ಬರಿಬೋದಲ್ವಾ ಸರ್? ಬರಿಬಹುದು. 1 3 2 4 ಬರಿಬಹುದು. ಓ, 1 3 ಜೊತೆಗೆ ಜೋಡಿ ಮಾಡಿರೋದು, ಒಬ್ಬೊಬ್ಬರು ಇಬ್ಬಿಬ್ಬರನ್ನ ಇನ್ನೊಬ್ಬರನ್ನ ತಗೊಂಡು. ಈಗ 10ನೇದು 1 3 ಜೊತೆ ಆಯ್ತಲ್ಲ ಸರ್, 1 4 ಜೊತೆ 1 4 1 3 ಬರಿಬಾರ್ದು. 1 3 1 4 1 4 1 3 ಒಂದೇ ಆಗಿಬಿಡುತ್ತೆ. 1 4 2 3. ಓಹೋ, 1 4 2 3 ಈ ಜೋಡಿ ಬರಿಬಹುದು. ಆಮೇಲೆ 1 4 2 4 ಬರಿಬೋದಾ? 1 4 2 4 ಬರಿಬಹುದು. 1 4 2 4 ಎಲ್ಲ ಸಬ್ಸೆಟ್ಟು ಬರೆಯೋದು ಮಕ್ಕಳ. ಹಾಗಂತ 1 4 1 3 ಜೊತೆ ಸೇರಿಸ್ಬಿಡಿ, ರಿಪೀಟೇಷನ್ ಆಯಿತು. ಸರ್, ಈಗ ನಾವು ಅಬೌಟ್ 2 3 2 3 1 3 ಬರೆಯೋಂಗಿಲ್ಲ. 2 3 1 3 ಬರೆದಿದ್ದಾಗಿದೆ. 2 3 1 4 ಸರ್, 2 3 1 4 ಬರೆದಿದ್ದಾಗಿದೆ. ಅದಲು ಬದಲು ಆಗ್ಬೋದು ಸೆಟ್ಟಲ್ಲಿ, ಆದರೆ 2 3 2 4 ಆಗಿಲ್ಲ. 2 3 2 4 11 12ನೇದು 2 3 2 4 2 3 2 4. ಇದು ಸಬ್ಸೆಟ್. ಓಕೆ ಸರ್, ಎರಡೆರಡು ಜೋಡಿ ಬರೆದ್ರೆ ಈಗ 3 3 ಜೋಡಿ ಇರೋದು ಅದು ಬರಿಬೋದಲ್ವಾ?
ಹೌದು, ಬರಿಬೋದು. 13ನೇದು 1 3 1 4 2 3. 1 3 1 4 2 3 ಇದೊಂದು ಸಬ್ಸೆಟ್ಟು. ಎಲ್ಲ ಸಬ್ಸೆಟ್ಟು ಬರೀರಿ ಅಂತ ಹೇಳಿದ್ದಾರೆ, ಎಲ್ಲದು ಬರೀತಿದ್ದಾರೆ. 1 3 1 4 2 3 ಬರೆದಾದ್ಮೇಲೆ 1 3 1 4 2 4 ಬರಿಬೋದು. ಎಸ್, ಆಗ 1 3 1 4 2 4 ಇದು ಬರಿಬೋದು. ಸರ್ 1 3 ಜೊತೆಗೆ 3 ಕಾಂಬಿನೇಷನ್ ಮಾಡೋದು ಬರೆದಿದ್ದಾಯಿತು. 1 3 1 4 2 3 1 3 1 4 2 4 ಇದಾಯಿತು. ಈಗ 15ನೇದು 1 3 ಆದಮೇಲೆ 1 4 ಜೊತೆ ಕಾಂಬಿನೇಷನ್ ಮಾಡಿ ಸರ್. 1 4 1 3 2 3 ಬರೆಯೋಂಗಿಲ್ಲ. 1 4 1 3 2 3 ಬರೆದಿದ್ದಾಗ ಹೋಗಿರುತ್ತೆ. ಹಾಗಿದ್ಮೇಲೆ ಮುಂದಕ್ಕೆ 1 4 2 3 2 4 ಬರಿಬೋದು. 1 4 2 3 2 4 ಇದನ್ನು ಬರಿಬೋದು. ಎಸ್, ನೆಕ್ಸ್ಟ್ ಯಾವ್ದು ಬರಿಬೋದು ಸರ್? 1 4 ಜೊತೆಗೆ ಇನ್ನೇನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಬರೆಯೋಕ್ಕೆ ಹೋದ್ರೆ ರಿಪೀಟೇಷನ್ ಆಗುತ್ತೆ, 3 ತಗೋಬೇಕಲ್ಲ, ಅದಕ್ಕೋಸ್ಕರ ಬರೆಯೋಕ್ಕಾಗೋದಿಲ್ಲ. ನೆಕ್ಸ್ಟ್ ಯಾವ್ದು ಬರಿಬೋದು ನೋಡಿ ಸರ್? 16ನೇದು ಯಾವ್ದು ಬರಿಬೋದು? 2 3 1 4 1 3 2 3 2 4 2 3 2 4 1 3 ಬರೋದಿಲ್ಲ. ಹೌದು, 16ನೇದು. ಸೊ ಮಕ್ಕಳ 16ನೇದು ಯಾವುದು? 2 3 2 4 ಜೊತೆಗೆ 1 3 ನೋಡಿ. 2 3 2 4 ಜೊತೆಗೆ 1 3 ಇನ್ನೇನು ಬರೆಯೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಸೆಟ್ ಥಿಯರಿನಲ್ಲಿ ನಾನು ಹೇಳಿದ್ದೀನಿ ಸಬ್ಸೆಟ್ ಎಷ್ಟಿರುತ್ತೆ ಅಂತಂತಂದರೆ 2 to the power of n, ವೇರ್ n ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಸೆಟ್ ಅಂತ. ಇಲ್ಲಿ ನೋಡಿ ಗಿವನ್ ಸೆಟ್ಟಲ್ಲಿ ಎಷ್ಟಿದೆ? 1 2 3 4. 2 to the power of 4 ಅಂದರೆ 2 2s are 4, 4 2s are 8, 8 2s are 16 ಬರೆದ್ಬಿಟ್ಟಿದ್ದೀವಿ. ಇದರಲ್ಲಿ ಆಲ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಮಕ್ಕಳ ಈ ಒಂದೊಂದು ಸಬ್ಸೆಟ್ಟು ಇದೆಯಲ್ಲ, ಅಂದರೆ ಆಲ್ ಸಬ್ಸೆಟ್ಸ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್, ದಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಆಸ್ ರಿಲೇಷನ್. ಅದನ್ನು ರಿಲೇಷನ್ ಡೆಫಿನೇಷನ್ ಕೊಡ್ತೀವಿ. ರಿಲೇಷನ್ ಈಸ್ ನಥಿಂಗ್ ಬಟ್ ಸಬ್ಸೆಟ್ ಆಫ್ ಎ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎನಿ ಟೂ ನಾನ್ ಎಂಟಿ ಸೆಟ್ಸ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೇಷನ್ ಕೊಡ್ತೀನಿ ಮಕ್ಕಳ. ಈಗ ಇದನ್ನು ಬರ್ಕೊಳ್ಳಿ, ಇನ್ನೆರಡು ಲೆಕ್ಕ ಇದೆ, ಕನ್ಕ್ಲೂಷನ್ ಮಾಡಿಬಿಡೋಣ. ನಾವು ಈಗ ಇಫ್ x/3 + 1 ಕಾಮ y-2/3 ಈಸ್ ಈಕ್ವಲ್ ಟು 5/3 ಕಾಮ 1/3 ಫೈಂಡ್ x ಆ್ಯಂಡ್ y ಅಂತ. ಸೊ ಆರ್ಡರ್ ಪೇರ್ ಮೇಲಿನ ಲೆಕ್ಕ ಮೊದಲನೇದಕ್ಕೆ ಈಕ್ವಲ್ಲು x/3 + 1 ಈಸ್ ಈಕ್ವಲ್ ಟು 5/3 ಆ್ಯಂಡ್ y-2/3 ಈಸ್ ಈಕ್ವಲ್ ಟು 1/3. ಸೊ ಅಲ್ಲಿಗೆ x + 3/3 ಈಸ್ ಈಕ್ವಲ್ ಟು 5/3 ಆ್ಯಂಡ್ 3y-2/3 ಈಸ್ ಈಕ್ವಲ್ ಟು 1/3. RCM ಹಾಕೋದು, ಆಗ 3 3 ಕ್ಯಾನ್ಸಲ್ ಆಗುತ್ತೆ. ಆಗ x ಈಕ್ವಲ್ ಟು 5 - 3 ಆ್ಯಂಡ್ y ಈಸ್ ಈಕ್ವಲ್ ಟು 1 ಅಲ್ಲೇ ಇರುತ್ತೆ, -2 ಅಲ್ಲಿ ಹೋಗುತ್ತೆ, +2 3 ಕೆಳಗೆ ಬರುತ್ತೆ. ಆಗ x ಈಕ್ವಲ್ ಟು 2 ಆ್ಯಂಡ್ y ಈಕ್ವಲ್ ಟು 1. 1 + 2 ಈಸ್ 3/3 ಈಸ್ 1. ಅಲ್ಲಿಗೆ ಕಡೆ ಲೆಕ್ಕಕ್ಕೆ ಬಂದಿದ್ದೀವಿ. ಕಾರ್ಟೀಷಿಯನ್ ಪ್ರಾಡಕ್ಟನ್ನು ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಇಫ್ x + 1 ಕಾಮ y-2 ಈಸ್ ಈಕ್ವಲ್ ಟು 3, 1 ಫೈಂಡ್ x ಆ್ಯಂಡ್ y ಅಂತ.
ಸೊ ಮಕ್ಕಳ ದಿಸ್ ಈಸ್ ವೆರಿ ಸಿಂಪಲ್, ನಿಮಗೆ ನೀವೇ ಮಾಡ್ಬೋದು. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 3 ಆ್ಯಂಡ್ ವೈ ಮೈನಸ್ 2 ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 3 ಮೈನಸ್ 1 ಆ್ಯಂಡ್ ವೈ ಈಕ್ವಲ್ ಟು 1 ಪ್ಲಸ್ 2, ಎಕ್ಸ್ ಈಕ್ವಲ್ ಟು 2 ಆ್ಯಂಡ್ ವೈ ಈಕ್ವಲ್ ಟು 3. ದಟ್ಸ್ ಆಲ್.